ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕಳೆದ 2 ದಿವಸಗಳಿಂದ ದೊಡ್ಡ ಸುದ್ದಿ ಮಾಡ್ತಿರೋದು MLA SR ವಿಶ್ವನಾಥ್ ಅವರ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತ. ಆ ಸ್ಕೆಚ್ ಸೀಕ್ರೆಟ್ ಏನು? FIR ಆಯಿತು, ಮುಂದೆ ಏನು ನಡೆಯುತ್ತೆ? ವಿಡಿಯೋದಲ್ಲಿರುವಂಥದ್ದೆಲ್ಲ ನಿಜಾನ? SR ವಿಶ್ವನಾಥ್ಗೆ ಬೊಮ್ಮಾಯಿ ಶ್ರೀರಕ್ಷೆ. SR ವಿಶ್ವನಾಥ್ ಹತ್ಯೆಗೆ ಸ್ಕೆಚ್ ಈ ಹೊತ್ತಿನ ಸ್ಪೆಷಲ್. ರಾಜ್ಯ ರಾಜಕೀಯದಲ್ಲಿ ಕೊಲೆ ಸಂಚಿನ ಆರೋಪ, ಇದು ದೊಡ್ಡ ಸಂಚಲನ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಯಲಹಂಕ ಭಾಗದ ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರ ಕೊಲೆಗೆ ಗೋಪಾಲಕೃಷ್ಣ ಸ್ಕೆಚ್ ಮಾಡಿದ್ದಾರೆ ಅನ್ನೋ ಆರೋಪ. ವಿಶ್ವನಾಥ್ಗೆ ಇದೀಗ ರಾಜಾನುಕುಂಟೆ ಪೊಲೀಸರಿಂದ ನೋಟಿಸ್ ಜಾರಿ ಆಯಿತು. ಬ್ರೇಕಿಂಗ್ ನ್ಯೂಸ್. SR ವಿಶ್ವನಾಥ್ ಅವರ ಮನೆ ರಾಜಾನುಕುಂಟೆ ವ್ಯಾಪ್ತಿಗೆ ಬರುತ್ತೆ. ನಿನ್ನೆ ರಾಜಾನುಕುಂಟೆ ಪೊಲೀಸರಿಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಇದೀಗ ಅವರಿಗೆ ನೋಟಿಸ್ ಕೊಟ್ಟರು ಪೊಲೀಸರು. ನಿನ್ನೆ ಗೋಪಾಲಕೃಷ್ಣ ವಿರುದ್ಧ ದೂರು ದಾಖಲು ಮಾಡಿದ್ರು ವಿಶ್ವನಾಥ್ ಅವರು. ಈ ದೂರಿನ ಸಂಬಂಧ ಬನ್ನಿ ವಿವರಣೆ ಕೊಡಿ ಅಂತ ವಿವರಣೆ ಕರೆದಿದ್ದಾರೆ ಪೊಲೀಸರು. ಪ್ರೋಸೆಸ್ ಯಾರೇ ಆದರೂ ಅಷ್ಟೇ, ಆ ಥರ ಕೊಟ್ಟಾಗ ವಿವರಣೆ ಕರೀತಾರೆ. ವಿವರ ಮತ್ತು ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೊಡಬೇಕು, ಆ ಸೂಚನೆ ಕೂಡ ಕೊಟ್ಟಿದ್ದಾರೆ. ರಾಜಾನುಕುಂಟೆ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಗೋಪಾಲಕೃಷ್ಣ ಅವರ ಫೋಟೋ, ಕಾಂಗ್ರೆಸ್ ನಾಯಕರು ಹೋದ ಗೋಪಾಲಕೃಷ್ಣ ಫೋಟೋ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಬ್ಯಾನರ್ಗೆ ಬೆಂಕಿ ಹಚ್ಚಿದ್ರು. ಗೋಪಾಲಕೃಷ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಲಭಾಗದ ದೃಶ್ಯ ನೋಡ್ತಾ ಇದ್ದೀರಾ. ಗೋಪಾಲಕೃಷ್ಣ ಕಾಂಗ್ರೆಸ್ನ ಮುಖಂಡರು, ಆ ಭಾಗದಲ್ಲಿ ಗುರುತಿಸ್ಕೊಂಡಿರೋರು, ವಿಶ್ವನಾಥ್ ಅವರ ವಿರುದ್ಧ ಕಂಟೆಸ್ಟ್ ಮಾಡಿದವರು. ಇದೀಗ ಅವರು ಮಾತನಾಡಿದ್ದಾರೆ ಎನ್ನುವಂಥ ಒಂದು ವಿಡಿಯೋ ವೈರಲ್ ಆಯಿತು. ಆಗ ಶುರುವಾಯಿತು ಈ ಬೆಳವಣಿಗೆ. ಅವ್ರನ್ನ ಕೊಲೆ ಮಾಡಿಸ್ತೀನಿ ಅನ್ನುವ ಮಾತುಗಳ ಆರೋಪ ಏನಿದೆ, ಅದರ ಸತ್ಯಾಸತ್ಯತೆ ಎಲ್ಲ ಗೊತ್ತಾಗಬೇಕು. ಅವರದು ಫೇಕ್ ಅಂತಿದ್ದಾರೆ, ಇವರದು ಈ ಥರ ನಡೆದಿದೆ, ನನ್ನ ವಿರುದ್ಧ ಸಂಚು ಮಾಡ್ತಿದ್ದಾರೆ, ಕೊಲೆ ಮಾಡೋದಕ್ಕೆ ಮಸಲತ್ತು ಮಾಡ್ತಿದ್ದಾರೆ ಅಂತ ಇವರ ಆರೋಪ. ಅವರು ಮಾತಾಡಿದ್ರು ಮೀಡಿಯಾಗೆ, ಇವರು ಮಾತಾಡಿದ್ರು, ಪ್ರೆಸ್ ಮೀಟ್ ಕೂಡ ನಡೆಸಿದ್ರು ನಿನ್ನೆ ಸಂಜೆ. ಇದೀಗಾಗಿರೋ ಬೆಳವಣಿಗೆ. ರಾಜಾನುಕುಂಟೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ವಿಶ್ವನಾಥ್ ಅವರಿಗೆ, ಬನ್ನಿ ಕ್ಲಾರಿಫಿಕೇಶನ್ ಕೊಡಿ ಮತ್ತು ದಾಖಲೆ ಕೊಡಿ ಅಂತ. ಇನ್ನೊಂದು ಕಡೆ ಪ್ರತಿಭಟನೆ ನಡೀತಾ ಇದೆ ರಾಜಾನುಕುಂಟೆ ಸರ್ಕಲ್ನಲ್ಲಿ. ಕೋರ್ಟ್ ಪರ್ಮಿಷನ್ ತಗೊಂಡು ನಾವು 120B ಮತ್ತು 506 ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಹೇಳಿ ಅವ್ರ ಕಂಪ್ಲೇಂಟ್ ಮೇರೆಗೆ ನಾವು ಒಂದು FIR ಅನ್ನು ಮಾಡಿದ್ವಿ. ಸೊ ಇದಾದ ನಂತರ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಸೊ ಇವತ್ತು ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ. ಸೊ ಈ ಕೇಸಿನಿಗೆ ತನಿಖಾಧಿಕಾರಿಯಾಗಿ DSP ದೊಡ್ಡಬಳ್ಳಾಪುರ ಅವರನ್ನು ಈಗಾಗಲೇ ನೇಮಕ ಮಾಡಿದ್ವಿ. ಸೊ ಬಿಕಾಸ್ ಇದು ಸ್ವಲ್ಪ ಪೊಲಿಟಿಕಲಿ ಕನೆಕ್ಟೆಡ್ ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಇದು ಇರೋದರಿಂದ ಸೊ ವಿ ಹ್ಯಾವ್ ಗಿವನ್ ಇನ್ವೆಸ್ಟಿಗೇಷನ್ ಟು DSP ದೊಡ್ಡಬಳ್ಳಾಪುರ. ಸೊ ಈಗ ತನಿಖೆ ಈಗಲೇ ಶುರುವಾಗಿದೆ ಜಸ್ಟ್. ಸೊ ಕರೆಕ್ಟಾಗಿ ಸೂಕ್ತವಾಗಿ ಮಾಡಬೇಕಂತೇಳಿ ನಿರ್ದೇಶನ ಕೊಡಲಿಕ್ಕೇ ಇಲ್ಲಿಗೆ ಬಂದಿದ್ವಿ. ಇಲ್ಲ, A1 and ಅದರ್ಸ್ ಅಂತ ಹಾಕಿದ್ವಿ. ಈಗ ಇಂಟ್ರಗೇಷನ್ ಮಾಡಿ ಸಾರಾಂಶದಲ್ಲಿ ಬಂದಿದೆ, ಅಕ್ಯೂಸ್ಡ್ ಪಟ್ಟಿಯಲ್ಲಿ ಅದರ್ಸ್ ಅಂತ ಬಂದಿದೆ. ಸೊ ಬಟ್ ಸಾರಾಂಶದಲ್ಲಿ 100% ಇದೆ. ಸೊ ನಾವು ತನಿಖೆ ಕೈಗೊಳ್ತೀವಿ, ಅದು ಬಿಟ್ಟಿದ್ದಂತೂ ಅಲ್ಲ. ಬಿಕಾಸ್ ಸಾರಾಂಶದಲ್ಲಿ ಕಂಪ್ಲೀಟ್ FIR ಏನಿದೆ ಅದೆಲ್ಲ ಬಂದಿದೆ. ಸೊ ವಿ ವಿಲ್ ಟೇಕ್ ಕೇರ್ ಆಫ್ ದ ಇನ್ವೆಸ್ಟಿಗೇಷನ್. ಅದೇ ದೇವರಾಜ್ ಅಂತ ಅವ್ರನ್ನು ನಾವು ಇಂಟ್ರಾಗೇಷನ್ ಮಾಡ್ತಾ ಇದ್ವಿ, ನೋಟಿಸ್ ಕೊಟ್ಟಿದ್ವಿ, ನೈಟ್ ನೋಟಿಸ್ ಕೊಟ್ಟಿದ್ವಿ. ಈಗ ಬೆಳಗ್ಗೆ ಮತ್ತೆ ಬಂದಿದ್ದಾರೆ ಆ ನೋಟಿಸ್ ಇದರಲ್ಲಿ. ಸೊ ಹೆಚ್ಚಿನ ತನಿಖೆಗೆ ನಾವು ಈಗ ಇಂಟ್ರಾಗೇಷನ್ ಶುರು ಮಾಡ್ತೀವಿ. ಇಲ್ಲ, ಈಗ ನೆಕ್ಸ್ಟ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸೊ ಇವತ್ತು ಅಥವಾ ನಾಳೆ ಆಗುತ್ತೆ. ಸೊ ವಿ ವಿಲ್ ಅದು ಒಂದು ಪ್ರಾಪರ್ ಆಗಿ ಮಾಡಬೇಕಾಗಿದೆ. ಈ ಬೆಳವಣಿಗೆ ಬಗ್ಗೆ ಪೊಲೀಸ್ ಇಲಾಖೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಬೆಂಗಳೂರು ಗ್ರಾಮಾಂತರದ SP ವಂಶಕೃಷ್ಣ ಅವರು ಮಾಹಿತಿ ಕೊಡ್ತಾ ಇದ್ರು. ಈ ಎಲ್ಲ ಬೆಳವಣಿಗೆ ಕೂಡ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಪ್ರೊಟೆಸ್ಟ್ ನಡೀತಾ ಇದೆ, ಬೆಂಕಿ ಹಚ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ರಾಜಾನುಕುಂಟೆ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್, ಇವತ್ತೇನೇನು ಬೆಳವಣಿಗೆ ನಡೀತಾ ಇದೆ ಅಲ್ಲಿ? ಹರೀಶ್ ನಾಗರಾಜು,
ಶಾಸಕ SR ವಿಶ್ವನಾಥ್ ಅವರ ಹತ್ಯೆಗೆ ಒಂದು ಸಂಚು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಪೊಲೀಸರು. ಆ ಒಂದು ಗಂಭೀರದ ಹಿನ್ನೆಲೆಯಲ್ಲಿ ಇವಾಗ SP ಆಗಿರುವಂತಹ ವಂಶೀಕೃಷ್ಣ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ಈಗ ತನಿಖಾಧಿಕಾರಿಯನ್ನ ಕೂಡ ಬದಲಾವಣೆ ಮಾಡಿದ್ದಾರೆ. ಯಾಕಂದ್ರೆ ಮೊದಲು ದೊಡ್ಡಬಳ್ಳಾಪುರದ ಇನ್ಸ್ಪೆಕ್ಟರ್ ಆಗಿರುವಂತಹ ನವೀರ್ ಅವರನ್ನ ಮತ್ತೆ ಆ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಲಾಗಿತ್ತು. ಆದರೆ ಈಗ ತನಿಖಾಧಿಕಾರಿಯಾಗಿ ದೊಡ್ಡಬಳ್ಳಾಪುರದ DYSP ಅವರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಅರಿಯೋದಕ್ಕೋಸ್ಕರ, ಜೊತೆಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈಗಾಗಲೇ ನಿನ್ನೆ ರಾತ್ರಿ ಈ ಒಂದು ಪ್ರಕರಣದ ಆರೋಪಿತನಾಗಿರುವಂತಹ ಕುಳ್ಳ ದೇವರಾಜನ್ನ ಕೂಡ ಈಗ ಸ್ಟೇಷನ್ಗೆ ಕರ್ಕೊಂಡ್ಬಂದು ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಈಗ ಖುದ್ದಾಗಿ SP ಅವರೇ ಈಗ ಸ್ಟೇಷನ್ಗೆ ಬಂದು ಅವರ ಒಂದು ವಿಚಾರಣೆ ಅಂದ್ರೆ ತನಿಖಾ ನಿನ್ನೆಯಿಂದ ಏನೇನು ಬೆಳವಣಿಗೆಗಳಾಯಿತು, ಏನು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸ್ಟೇಷನ್ನ ಮುಂಭಾಗದಲ್ಲಿ ಮತ್ತೆ ರಾಜನಕುಂಟೆ ಸರ್ಕಲ್ ಅಲ್ಲಿ ಕೂಡ ಏನು ಬಿಜೆಪಿಯ ಕಾರ್ಯಕರ್ತರು SR ವಿಶ್ವನಾಥ ಪರವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ SP ಅವರಿಗೆ ಕೂಡ ಮನವಿ ಪತ್ರವನ್ನ ಕೊಟ್ಟರು. ಏನಂದ್ರೆ ಈ ಪ್ರಕರಣದ ಆರೋಪಿ ಆಗಿರುವಂತಹ ಮತ್ತೆ ಜೊತೆಗೆ ಇದರಲ್ಲೆಲ್ಲ ಕೂಡ ಒಂದು ಷಡ್ಯಂತ್ರವನ್ನ ಮಾಡಿ SR ವಿಶ್ವನಾಥರ ಕೊಲೆಗೆ ಸಂಚು ರೂಪಿಸಿದಂತ ಗೋಪಾಲಕೃಷ್ಣ ಅವರನ್ನ ಬಂಧನ ಮಾಡಬೇಕು ಅಂತೇಳಿ ಆಗ್ರಹಿಸಿ ಎಲ್ಲ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಸದ್ಯ ಸ್ಟೇಷನ್ ಮುಂಭಾಗದಲ್ಲಿ ಇನ್ನೂ ಕೂಡ ಎಲ್ಲ ಕೂಡ ನೆರೆದಿರುವಂತದ್ದು ಕೂಡ ನೋಡಬಹುದು ದೃಶ್ಯಾವಳಿಯಲ್ಲಿ. ಎಲ್ಲ ಒಂದು ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಮಹಿಳಾ ಕಾರ್ಯಕರ್ತರು ಯಲಹಂಕದ ಮತ್ತೆ ದೊಡ್ಡಬಳ್ಳಾಪುರ ಎಲ್ಲ ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಜೊತೆಗೆ ಈಗಷ್ಟೇ ರಸ್ತೆ ತಡೆಯನ್ನ ಮಾಡಿ ಎಲ್ಲ ಕೂಡ ಇಲ್ಲಿ ರಸ್ತೆ ತಡೆಯನ್ನ ಮಾಡಿದ್ರು. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಏನು ಈ ಗೋಪಾಲಕೃಷ್ಣ ಅವರ ಒಂದು ಬ್ಯಾನರ್ ಫೋಟೋಗಳನ್ನ ಇಟ್ಟು ಬೆಂಕಿ ಹಚ್ಚಿ ಆ ಫೋಟೋಗೆ ಒಂದು ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೂಡಲೇ ಆ ಗೋಪಾಲಕೃಷ್ಣನ ಬಂಧನ ಮಾಡಬೇಕು, ಶಾಸಕರ ವಿರುದ್ಧ ಈ ರೀತಿ ಒಂದು ಪಿತೂರಿ ಮಾಡಿರುವಂಥ ನಿಜಕ್ಕೂ ಕೂಡ ದುಃಖಕರ ಸಂಗತಿ. ಬಟ್ ಆದರೆ ಈ ಒಂದು ವಿಚಾರವಾಗಿ ಯಾರ್ಯಾರು ಆರೋಪಿತರು ಇದರಲ್ಲಿ ಇದ್ದಾರೋ ಅವರೆಲ್ಲ ಕೂಡ ಬಂಧನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಎಲ್ಲ ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಈಗ SP ಅವರು ಕೂಡ ಬರ್ತಾ ಇದ್ದ ಬೆನ್ನಲ್ಲೇ ಈಗ ಇಲ್ಲಿ ಏನು ಅವರು ಇಲ್ಲಿಗೆ ಮೆಮೊರಂಡಮ್ ಕೊಡೋಕೆ ಕೂಡ ಅವರ ಕಾರ್ಯಕರ್ತರು ಬಂದು ಈಗ ಮನವಿಯನ್ನ ಕೂಡ ಕೊಟ್ಟಿರುವಂಥದ್ದು. ಈಗ ಸದ್ಯ ಈ ಪ್ರಕರಣದ ಒಂದು ಸತ್ಯಾಸತ್ಯತೆ ಏನನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಈಗ ಸದ್ಯ ಈಗಾಗಲೇ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರಿಗೂ ಕೂಡ ಈಗ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ದೂರು ಕೊಟ್ಟಂತಹ ಬಳಿಕ ಅವರಿಗೆ ಯಾವುದೇ ರೀತಿ ಬಂದು ಸಾಕ್ಷ್ಯಾಧಾರಗಳಾಗಿರ್ಬೋದು, ವಿವರ ಆಗಿರ್ಬೋದು, ಮತ್ತು ಅವ್ರ ಹತ್ರ ಏನು ಒಂದು ಸಾಕ್ಷ್ಯಾಧಾರಗಳಿದ್ದಾವೆ ಅದೆಲ್ಲ ಕೂಡ ಯಾವುದೇ ರೀತಿ ಕೊಟ್ಟಿಲ್ಲ. ಕೇವಲ ದೂರನ್ನ ಮಾತ್ರ ಕೊಟ್ಟಿದ್ರು. ಆದರೆ ಆ ದೂರಿನ ಆಧಾರಿತವಾಗಿ NCR ದಾಖಲು ಮಾಡಿಕೊಂಡು NCR ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು FIR ದಾಖಲು ಮಾಡಿದ್ರು. ಹೀಗಾಗಿ ಈ ಒಂದು ಪ್ರಕರಣದ ಬೆನ್ನಲ್ಲೇ ಈಗ ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಸ್ಪಷ್ಟವಾಗಿ ಹರೀಶ್ ನಾಗರಾಜು ವಿಶ್ವನಾಥ್ ಅವರ ಬರುವ ಬಗ್ಗೆ ಇನ್ನು ಸ್ಪಷ್ಟವಾದ ಸಮಯ ನಿಗದಿ ಆಗಿಲ್ಲ. ಆದರೆ ಇವತ್ತು ಅವ್ರು ಬರುವ ಬಗ್ಗೆ ಈಗಾಗಲೇ ನಾವು ತಿಳಿಸಿದ್ದೇವೆ, ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈಗ ಮಧ್ಯಾಹ್ನದ ಒಳಗಾಗಿ ಶಾಸಕರು ಇಲ್ಲಿಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆ ನಂತರ ಶಾಸಕರ ಬಳಿ ಅವರು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಮತ್ತೆ ಅವರು ಕೊಡುವಂತಹ ವಿವರ ಮತ್ತೆ ದಾಖಲೆಗಳ ಆಧಾರಿತವಾಗಿ ನಂತರ ಗೋಪಾಲಕೃಷ್ಣ ಅವರನ್ನು ಕೂಡ ಕರೆಸ್ಕೊಳ್ಳೋಕೆ ಈಗೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಈಗ ಏನು ಕುಳ್ಳ ದೇವರಾಜ ಇದ್ದಾರೆ ಅವರನ್ನ ಈಗ ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅದಲ್ಲದೆ ಏನು ಈ ಒಂದು ಸ್ಟಿಂಗ್ ಆಗಿರ್ಬೋದು, ಮೊಬೈಲ್ ಒಂದು ವೈರಲ್ ಆಗಿರುವಂಥ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿರುವಂಥ ಮೊಬೈಲ್ಗಾಗಿ ಕೂಡ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆ ಮೊಬೈಲ್ ಎಲ್ಲಿದೆ ಮತ್ತೆ ಅದನ್ನ ರಾ ಫುಟೇಜ್ಗೋಸ್ಕರ ಅದನ್ನ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಆ ಪೊಲೀಸರು ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಮಾಫಿಂಗ್ ಮಾಡಿ ಎಡಿಟಿಂಗ್ ಮಾಡಲಾಗಿರುವಂಥ ವಿಡಿಯೋಗಳು ಈಗ ವೈರಲ್ ಆಗಿರುವಂಥದ್ದು. ಹೀಗಾಗಿ ಅದರ ಮೂಲ ಮತ್ತೆ ಆ ಮೊಬೈಲ್ ಯಾವ ಮೊಬೈಲಿಂದ ರೆಕಾರ್ಡ್ ಮಾಡಲಾಗಿತ್ತು ಆ ಮೊಬೈಲ್ಗಾಗಿ ಕೂಡ ಪೊಲೀಸರು ಅದನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಳ್ಳದೇವರಾಜನ್ನು ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಈಗ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಇಲ್ಲಿ ಜಮಾವಣೆಯಾಗಿ ಪ್ರತಿಭಟನೆ ಮಾಡಿ ಈಗ ಅವರಿಗೆ SP ಅವರಿಗೂ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಅನಂತರ ಇವತ್ತು ಯಾವ ರೀತಿ ಬೆಳವಣಿಗೆಗಳನ್ನ ಪಡ್ಕೊಳ್ಳುತ್ತೆ ಮತ್ತೆ ಕುಳ್ಳದೇವರಾಜ್ ವಿಚಾರಣೆ ವೇಳೆ ಯಾವ ರೀತಿ ಹೇಳಿಕೆಗಳನ್ನ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ SR ವಿಶ್ವನಾಥ್. ಪ್ರಕರಣದ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ದೆಹಲಿಗೆ ಹೋಗೋಕೆ ಮುಂಚೆ ಮಾತನಾಡಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಈ ಪ್ರಕರಣದ ಸಂಬಂಧ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ವರದಿ ಬಳಿಕ ಮುಂದಿನ ತನಿಖೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಎಂದರು ಮುಖ್ಯಮಂತ್ರಿಗಳು. ವಿಚಾರ ಈಗಾಗಲೇ ಪೊಲೀಸರು ಅದರ ಬಗ್ಗೆ ಎಲ್ಲ ಒಂದು ಕೇಸನ್ನು ಕೂಡ ಬುಕ್ ಮಾಡಿದ್ದಾರೆ ಮತ್ತು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ ಕಮಿಷನರು. ಅದಾದಮೇಲೆ ಮುಂದಿನ ಯಾವ ರೀತಿ ಮಾಡಬೇಕು ಅನ್ನೋದು ಪೊಲೀಸರಿಗೆ ಬಿಟ್ಟಿದ್ದು. ಈಗ ನಮ್ಮದೇನೂ ಇಲ್ಲ ಅದರಲ್ಲಿ. ಪೊಲೀಸರಿಗೆ ಒಂದು ಸತಿ ಇಟ್ ಇಸ್ ಸೀಸ್ ಆಫ್ ದ ಮ್ಯಾಟರ್ ಬೈ ಪೊಲೀಸ್. ಸೊ ಅವರು ಕಾನೂನು ಪ್ರಕಾರನೇ ಮಾಡಬೇಕು. ಕಾನೂನು ಪ್ರಕಾರ ಮುಂದಿನ ಕ್ರಮವನ್ನು ಜರುಗಿಸ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡಿದ್ದಾರಲ್ಲ ಸರ್, ಅದು ಈಗ ಪ್ರಾಥಮಿಕ ತನಿಖೆ ನಂತರ ತೀರ್ಮಾನ ಆಗುತ್ತೆ ಸರ್. ಕ್ಯಾಬಿನೆಟ್ ಚರ್ಚೆ ಆಗಿದೆ ಸರ್. ವಿಶ್ವನಾಥ್ ವಿಚಾರ ಈಗಾಗಲೇ ಪೊಲೀಸರು ಅದರ ಬಗ್ಗೆ ಎಲ್ಲ ಒಂದು ಕೇಸನ್ನು ಕೂಡ ಬುಕ್ ಮಾಡಿ SR ವಿಶ್ವನಾಥ್ ಮತ್ತು ಗೋಪಾಲಕೃಷ್ಣ ನಡುವೆ ಟಾಕ್ ವಾರ್ ಜೋರಾಗಿದೆ. ಇದೊಂದು ಕುತಂತ್ರ ರಾಜಕಾರಣ ಅಂತ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಗೋಪಾಲಕೃಷ್ಣ. ನಾನು ಯಾವುದೇ ಸ್ಕೆಚ್ ಹಾಕಿಲ್ಲ,
ನನ್ನ ವಿರುದ್ಧ ಷಡ್ಯಂತ್ರ ಅಂತ ಅವರು ಆರೋಪ ಮಾಡಿದ್ದಾರೆ. ಒಬ್ಬ ಶಾಸಕರನ್ನು ಸುಪಾರಿ ಕೊಟ್ಟು ನೆಕ್ಸ್ಟ್ ಚುನಾವಣೆ ನಿಂತು ಗೆಲ್ಲಬೇಕು ಅಂತಕ್ಕಂಥದ್ದು ಇದು ಒಂಥರ ಸಣ್ಣತನ. ಇದು ನಡೆಯೋದು ಇಲ್ಲ ನಮ್ಮ ರಾಜ್ಯದಲ್ಲಿ. ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಯಲ್ಲಿ ನಿಲ್ಲಬೇಕು, ಗೆಲ್ಲಬೇಕು, ಸೋಲು ಗೆಲುವಿದ್ದೇ ಇರ್ತದೆ ಅದರಲ್ಲಿ. ಅದಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ಈ ಥರ ಗೆದ್ದವನ್ನೆಲ್ಲ ಕೊಲೆ ಮಾಡ್ಕೊಂಡು ಹೋಯ್ತು ಅಂದರೆ ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು, ಯಾಕೋಸ್ಕರ ಇವರು ಆ ಥರ ಮಾತಾಡಿದ್ರು ಅಂತಕ್ಕಂಥದ್ದು ಕೂಡ ಹೊರಬರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಈಗ ಅವನು ಸುಮ್ಮನೆ ಆರೋಪದಿಂದ ತಪ್ಪಿಸ್ಕೊಳೋದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಮಾಡ್ತಕ್ಕಂಥದ್ದು ಮತ್ತೆ ಅವನು ಇಕ್ಕಟ್ಟಿಗೆ ಸಿಗಾಕ್ಕೊಂತಾನೆ. ಅದು ಅವನೊಬ್ಬ ಕುತಂತ್ರಿ ಅವನು. ಯಾಕಂದರೆ ಎಲ್ಲ ಜನತೆಗೆ ಗೊತ್ತು ಅವನ ರಾಜಕೀಯ ಹಿನ್ನೆಲೆ ಏನು ಅಂತ ಗೊತ್ತು. ಸಣ್ಣ ಪುಟ್ಟ ಇದ್ದೇ ಇರ್ತದೆ ರಾಜಕೀಯ ಅಂತಕ್ಕಂಥ ಸಣ್ಣ ಪುಟ್ಟ ವೈಮನಸ್ಸು ಇರ್ತದೆ. ಆ ಥರ ಈ ಥರದ ಸುಪಾರಿ ಕೊಡೋವಂಥ ಹಂತಕ್ಕೆ ಎಲ್ಲೂ ಕೂಡ ತಲುಪಿಲ್ಲ. ಅದರಲ್ಲಿ ನಾನು ಕೂಡ ಹೇಳ್ತಕ್ಕಂಥದ್ದು ತನಿಖೆ ಆಗಲಿ ಅಂತೇಳಿ. ಮತ್ತು ಅವನು ರಾಜಾರೋಷವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಅದನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಅವನ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಒಬ್ಬ ಏನು ಇನ್ನು ಬೇರೆ ತರ ಒಂದು ಪೇಕ್ ಮಾಡೋದಿಲ್ಲ. ಏನು ಜಾಗದ ವಿಚಾರಕ್ಕಾಗಿ ನಡೆದಿರ್ತಕ್ಕಂಥ ಷಡ್ಯಂತ್ರ ನಿಮ್ಮ ವಿರುದ್ಧ ಅಂತ ಹೇಳ್ತೀರಾ? ಇದು ಜಾಗದ ವಿರುದ್ಧ ಏನು ಈ ಒಂದು ದೇವರಾಜ್ ಇದ್ದ, ಈ ದೇವರಾಜು ಸನ್ಮಾನ್ಯ ವಿಶ್ವನಾಥ್ ಇದರಲ್ಲ, ಇವರ ಬಲಗೈ ಬಂಟ ನೋಡಿ, ಇಲ್ಲಿ ನೋಡಿ, ಸನ್ಮಾನ್ಯ ವಿಶ್ವನಾಥ್. SR ವಿಶ್ವನಾಥ್ ಕೊಲೆಗೆ ನೀವು ಸ್ಕೆಚ್ ಹಾಕಿದ್ರಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಅದೆಲ್ಲ ಫೇಕ್. ಅದು ಯಾವುದೇ ಕಾರಣಕ್ಕೂ ಸಹ ಈ ತರ ನಾವು ಏನು ಕೊಲೆ ಸಂಚಾಗಲೇ ಆಗಲಿ ಇನ್ನೊಂದು ಯಾವುದೇ ಕಾರಣಕ್ಕೂ ಇಲ್ಲ. SR ವಿಶ್ವನಾಥ್ ವಿರುದ್ಧ ನಾನೇನು ಮೊಕದ್ದಮೆ ಹಾಕಲ್ಲ, ದೇವರಾಜ್ ಮೇಲೆ ಮೊಕದ್ದಮೆ ಹಾಕ್ತೀನಿ. ಯಾಕಂದ್ರೆ ನನ್ನ ಇವತ್ತು ತೇಜೋವಧೆ ಮಾಡಿದ್ದಾನೆ, ನನ್ನ ಒಂದು ಮಾನಭಂಗ ಮಾಡಿದ್ದಾನೆ. ಇವತ್ತು ನನಗೆ ಬಹಳಷ್ಟು ಈ ಒಂದು ಸಮಾಜದಲ್ಲಿ ಕೆಟ್ಟದಾಗಿ ಒಂದು ಬಿಂಬಿಸಿದ್ದಾನೆ. ಈ ಉದ್ದೇಶಪೂರ್ವಕವಾಗಿ ನನ್ನ ತೇಜೋವಧೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತೊಂದು ದಿನ ನನಗೆ ಇಡೀ ಪ್ರಕರಣದಲ್ಲಿ ಕುಳ್ಳಾ ದೇವರಾಜ್ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಕುಳ್ಳಾ ದೇವರಾಜ್ ಶಾಸಕ ವಿಶ್ವನಾಥ್ ಆಪ್ತನೇ ಅಂತ ಗೋಪಾಲಕೃಷ್ಣ ಹೇಳಿಕೆ ಕೊಡ್ತಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟರು ಶಾಸಕರಾದಂತಹ SR ವಿಶ್ವನಾಥ್ ಅವರು. ನನ್ನ ಬಳಿ ಯಾರೋ ಫೋಟೋ ತೆಗೆಸ್ಕೊಳ್ತಾರೆ, ಅವರೆಲ್ಲ ನನ್ನ ಆಪ್ತರಲ್ಲ, 2 ವರ್ಷಗಳಿಂದ ಈತನ ಸಂಪರ್ಕ ನನಗಿಲ್ಲ ಅಂತ ಹೇಳಿಕೆ ಕೊಟ್ಟರು SR ವಿಶ್ವನಾಥ್. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ಬೇರೆ ತರ ಒಂದು ಪೇಕ್ ಮಾಡೋದಿಲ್ಲ. ಏನು ಜಾಗದ ವಿಚಾರಕ್ಕಾಗಿ ನಡೆದಿರ್ತಕ್ಕಂಥ ಷಡ್ಯಂತ್ರ ನಿಮ್ಮ ವಿರುದ್ಧ ಅಂತ ಹೇಳ್ತೀರಾ? ಇದು ಜಾಗದ ವಿರುದ್ಧ ಏನು ಈ ಒಂದು ದೇವರಾಜ್ ಇದ್ದ, ಈ ದೇವರಾಜು ಸನ್ಮಾನ್ಯ ವಿಶ್ವನಾಥ್ ಇದರಲ್ಲ, ಇವರ ಬಲಗೈ ಬಂಟ ನೋಡಿ, ಇಲ್ಲಿ ನೋಡಿ, ಸನ್ಮಾನ್ಯ ವಿಶ್ವನಾಥ್ ಅವರು ಇದರಲ್ಲ, ಬಲಗೈ ಬಂಟ ಇವರು. ನನ್ನ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಬಿಜೆಪಿ ಸೇರ್ಕೊಂಡ. ಇವನು ಬಲಗೈ ಬಂಟ. ಈ ಉದ್ದೇಶಪೂರ್ವಕವಾಗಿ ನನ್ನ ತೇಜೋವಧೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತೊಂದು ದಿನ ನನಗೆ ಇನ್ನೂ ಅವ್ರಿಗೆ ಈ ಥರ ಹೇಳ್ಬಿಡು, ಇದು ಫೇಕ್ ಡಾಕ್ಯುಮೆಂಟು, ಈ ಜಮೀನ್ದು ಅಂತೇಳಿ ಎಲ್ಲ ತನಿಖೆ ಮಾಡೋಕ್ಕೆ ನಾನು ಹೇಳಿದ್ದೀನಲ್ಲ ಅದರಲ್ಲಿ. ಮತ್ತು ಅವನಿಗೂ ನನಗೆ ಯಾವುದೇ ಜಮೀನು ವ್ಯವಹಾರ ಇಲ್ಲ. ಜಮೀನು ವ್ಯವಹಾರ ಅಂತಂದರೆ ನಾನು ಅವ್ನಿಗೆ ಮಾಡಬೇಕಾಗಿತ್ತು. ಅವ್ನು ನನಗೆ ಮಾಡಬೇಕು ಅಂತಂದರೆ ಅವ್ನು ನೇರವಾಗಿ ಹೇಳ್ತಾನಲ್ಲ, ಈ ಚುನಾವಣೆಯಲ್ಲಿ ಇವ್ನು ಗೆಲ್ಲಕ್ಕಾಗೋದಿಲ್ಲ, 100 ಕೋಟಿ ಇದ್ದರೆ ಇವನ್ನ ಸೋಲಿಸ್ಬೋದು, ಇಲ್ಲ ಅಂತಂದರೆ 5 ಕೋಟಿ ಕೊಡ್ತೀನಿ ತೆಗಿಬೇಕು ಅಂತೇಳಿ ಅವನೇ ಶುರು ಮಾಡಿರ್ತಕ್ಕಂಥದ್ದು. ಇದು ನಕಲಿನೋ ಅಸಲಿನೋ ಅಂತಕ್ಕಂಥದ್ದು ಈ ತನಿಖೆಯಿಂದ ಹೊರಗಡೆ ಬರ್ತದೆ ಅದರಲ್ಲಿ. ಈಗ ಅವನು ಸುಮ್ಮನೆ ಆರೋಪದಿಂದ ತಪ್ಪಿಸ್ಕೊಳೋದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಮಾಡ್ತಕ್ಕಂಥದ್ದು ಮತ್ತೆ ಅವನು ಇಕ್ಕಟ್ಟಿಗೆ ಸಿಗಾಕ್ಕೊಂತಾನೆ. ಸೊ ನಾನು ಕೂಡ ಅವನಲ್ಲಿ ಒಂದು ಸಲಹೆ ಕೊಡ್ತಕ್ಕಂಥದ್ದು, ತನಿಖೆಗೆ ಸಹಕಾರ ಕೊಡ್ರಿ, ಬರ್ತಾರೆ ಹೋಗ್ತಾರೆ ಅಂತೇಳಿ. ಆದರೆ ನನಗೆ 2 ವರ್ಷಗಳಿಂದ ಅವನ ಸಂಪರ್ಕ ಇಲ್ಲ ಕುಳ್ಳಾದೇವರಾಜ್. ಅವನ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ನನ್ನ ಮನೇಲಿ 100 ಜನ ಬರ್ತಾರೆ. ಸೊ ಅದಕ್ಕೆ ಫೋಟೋಗಳು ತೆಗೆದು ನನ್ನ ಜೊತೆಲಿ ಫೋಟೋನೂ ತೆಗೆಸ್ಕೊತಾರೆ. ಯಾರು ಬೇಕಾದ್ರೂ ಎಲ್ಲರ ಜೊತೆಯಲ್ಲೂ ತೊಗೊತಾರೆ. ಅದನ್ನು ತೊಗೊಂಡು ಬರ್ತಾನೆ ಅಂತಂದರೆ ಅವನ ಮನಸ್ಥಿತಿ ಹೆಂಗಿದೆ ಲೆಕ್ಕ ಹಾಕ್ಬಿಡ್ರಿ. ಆ ಫೋಟೋಗಳೆಲ್ಲಿ ಸಿಗ್ತಾವೆ ಅವನಿಗೆ? ಆ ಫೋಟೋಗಳು ಅವನ ಹತ್ರನೇ ತೊಗೊಂಡಿರ್ತಾನೆ, ಕುಳ್ಳಾದೇವರಾಜನ ಹತ್ರನೇ ತೊಗೊಂಡಿರ್ತಾನೆ. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದು ಶಾಸಕ SR ವಿಶ್ವನಾಥ್ ಅವರು ಈ ಮೂಲಕ ಒತ್ತಾಯಿಸ್ತಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟರು ಗೋಪಾಲಕೃಷ್ಣ. ನಾನು ದೂರು ಕೊಡ್ತೀನಿ, ತನಿಖೆ ಆಗಲಿ ಅಂತ ಅವರು ಸವಾಲು ಎಸೆದರು. ಅಂತಕ್ಕಂಥದ್ದು ಈ ತನಿಖೆಯಿಂದ ಹೊರಗಡೆ ಬರ್ತದೆ ಅದರಲ್ಲಿ. ಈಗ ಅವನು ಸುಮ್ಮನೆ ಆರೋಪದಿಂದ ತಪ್ಪಿಸ್ಕೊಳೋದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಮಾಡ್ತಕ್ಕಂಥದ್ದು ಮತ್ತೆ ಅವನು ಇಕ್ಕಟ್ಟಿಗೆ ಸಿಗಾಕ್ಕೊಂತಾನೆ. ಅವನು ಏನಿದೆಯೋ ರಾಜಕಾರಣ, ಸಜ್ಜನ ರಾಜಕಾರಣವನ್ನು ಮಾಡಲಿ. ಸಣ್ಣ ಪುಟ್ಟ ಇದ್ದೇ ಇರ್ತದೆ ರಾಜಕೀಯ ಅಂತಕ್ಕಂಥ ಸಣ್ಣ ಪುಟ್ಟ ವೈಮನಸ್ಸು ಇರ್ತದೆ. ಆ ಥರ ಈ ಥರದ ಸುಪಾರಿ ಕೊಡೋವಂಥ ಹಂತಕ್ಕೆ ಎಲ್ಲೂ ಕೂಡ ತಲುಪಿಲ್ಲ ಅದರಲ್ಲಿ. ನಾನು ಕೂಡ ಹೇಳ್ತಕ್ಕಂಥದ್ದು ತನಿಖೆ ಆಗಲಿ ಅಂತೇಳಿ. ಮತ್ತು ಅವನು ರಾಜಾರೋಷವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಅದನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಅವನ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಮತ್ತು ಜನತೆಯ ದೃಷ್ಟಿಯಲ್ಲೂ ಕೂಡ ಅದು ಒಳ್ಳೆಯದು ಅನಿಸೋದಿಲ್ಲ. ಮತ್ತೆ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ, ಪೊಲೀಸ್ ನಿಮಗೆ ಎನ್ಕ್ವೈರಿ ಮಾಡ್ತಾರೆ. ನೀವೀಗ ಅವ್ರ ಕೊಲೆ ಪ್ರಯತ್ನ ಮಾಡಿರುವಂಥ ಆರೋಪಿತರಾಗಿದ್ದೀರಾ. ಪೊಲೀಸ್ ಎನ್ಕ್ವೈರಿಗೆ ಹೋಗ್ತೀರಾ. ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಏನಾದ್ರು ಹೂಡ್ತಾ ಇದ್ದೀರಾ? ಖಂಡಿತವಾಗ್ಲೂ SR ವಿಶ್ವನಾಥ್ ವಿರುದ್ಧ ನಾನೇನು ಮೊಕದ್ದಮೆ ಹಾಕಲ್ಲ, ದೇವರಾಜ್ ಮೇಲೆ ಮೊಕದ್ದಮೆ ಹಾಕ್ತೀನಿ. ನಮ್ಮ ಪೊಲೀಸ್ಗೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ. ಯಾರ ವಿರುದ್ಧ ಕೊಡ್ತಿದ್ದೀರಾ ಸರ್? ಈಗ ದೇವರಾಜ್ ವಿರುದ್ಧ ಕೊಡ್ತೀನಿ ಸರ್. ನಿಮ್ಮ ವಿರುದ್ಧ SR ವಿಶ್ವನಾಥ್ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರಂತ ದೂರು ಕೊಟ್ಟಿದ್ದಾರೆ. ಅದನ್ನ ಅವ್ರು ಏನನ್ನ ಕೊಟ್ಕೊಂಡ್ಲಿ, ಅದೇನು ಸತ್ಯಾಸತ್ಯತೆ ಏನಿದೆಯೋ ಪೊಲೀಸರು ಅದು ತನಿಖೆ ಮಾಡ್ತಾರೆ. ಆ ತನಿಖೆಗೆ ನಾನು ಸದಾ ಸಿದ್ಧನಾಗಿರ್ತೇನೆ. ಯಾವುದೇ ಕ್ಷಣ CBIಯಲ್ಲೂ ಸಹ ನಾನು ಕರೆದಿದ್ರು, ಅಲ್ಲಿ ಹೇಳಿದ್ದೀನಿ, ಯಾವುದೇ ಕಾರಣದಲ್ಲೂ ಸಹ ನನಗೆ
ನನಗೆ ಕರೆದ್ರೆ ನಾನು ಖಂಡಿತವಾಗ್ಲೂ ಬಂದು ಅವ್ರ ಹತ್ರ ನಾನು ಮಾಹಿತಿ ಕೊಡ್ತೀನಿ. CCBಯಲ್ಲಿ ವಿಚಾರಣೆ ನಡೀತಿದೆ ಸರ್. ಹೌದು, CCBಯಲ್ಲಿ ವಿಚಾರಣೆ ನಡೀತು. ಈ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ ನಡೀತಾ ಇದೆ. ಇದಕ್ಕೋಸ್ಕರ ವಾಟ್ಸ್ಆಪ್ ಸಹಾಯವಾಣಿ ತರೆದಿದ್ದೀವಿ. 7977773753 79 77 77 3753ಕ್ಕೆ ಕರೋನಾಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡ್ಕೊಳ್ಬೋದು. ವಾಟ್ಸಪ್ ಮಾಡಿ. ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಿನ್ ಆಗಿ www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಬ್ಯಾಕ್ ಅಕ್ರಮ ಮರಳು ದಂಧೆ ತಡೆಗೆ ಹೋದಾಗ ಹಲ್ಲೆ ಆಗಿದೆ. ಅಧಿಕಾರಿಗಳಿಗೆ ರಕ್ತ ಬರೋ ಹಾಗೆ ದಂಧೆಕೋರರು ಹಲ್ಲೆ ಮಾಡಿದ್ದಾರೆ. ಬಳ್ಳಾರಿಯ ತೋಳಮಾಮಿಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬ್ರೇಕಿಂಗ್ ನ್ಯೂಸ್. ಅಕ್ರಮ ಮರಳು ಸಾಗಣೆ ಮಾಡ್ತಿದ್ರು, ಅದನ್ನು ತಡೆಯೋದಕ್ಕೆ ಹೋದ್ರು ಅಧಿಕಾರಿಗಳು. ಅವ್ರ ಮೇಲೆ ರಕ್ತ ಬರೋ ಥರ ಹಲ್ಲೆ ಮಾಡಿದ್ದಾರೆ. ಇದು ಬಳ್ಳಾರಿಯ ತೋಳಮಾಮಿಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ದಾಳಿಯಾಗಿದೆ. VA ಕುಟುಂಬದ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಗಾಯಾಳುಗಳು ಇದೀಗ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಡರಾತ್ರಿ ನಡೆದಿರುವಂತಹ ಬೆಳವಣಿಗೆ ಇದು. ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಪ್ರಭಾರ ಕಂದಾಯ ನಿರೀಕ್ಷಕ ವೆಂಕಟಸ್ವಾಮಿ ಹೋಗಿದ್ರು, ಆಗ ಹಲ್ಲೆ ಮಾಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಸಹೋದ್ಯೋಗಿ ವಿನಾಯಕ್ ಬಡಿಗೇರ್ ಬಳ್ಳಾರಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವಿನಾಯಕ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ. ವಿನಾಯಕ್, ಕ್ಯಾನ್ ಯು ಹಿಯರ್ ಮೀ? ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್ ಕೇಳಿಸ್ತದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಲ್ಲೆ ಹೇಗಾಯ್ತು? ಯಾರು ಮಾಡಿದವರು? ಈಗ ಆ ಅಧಿಕಾರಿಗಳ ಪರಿಸ್ಥಿತಿ ಹೇಗಿದೆ? ಕಳೆದ ಹರೀಶ್ ನಾಗರಾಜ್, ಬಳ್ಳಾರಿ ಭಾಗದಲ್ಲಿ ಕೆಲವೊಂದಿಷ್ಟು ಏನು ನದಿಗಳಾಗಿರ್ಬೋದು ಮತ್ತು ಹಳ್ಳಗಳ ಭಾಗದಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ದೆ ನಡೀತಾ ಇರತಕ್ಕಂಥದ್ದು ಸನ್ನಿವೇಶ ನಾವು ಹಲವು ಬಾರಿ ನ್ಯೂಸ್ 18 ಮೂಲಕ ಸುದ್ದಿಯನ್ನ ಬಿತ್ತಾರ ಕೂಡ ಮಾಡಿದ್ದೇವೆ. ಹೀಗಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂತಹ ಅಧಿಕಾರಿಗಳು ನಿನ್ನೆ ಏನು ತೋಳಮಾಮಿಡಿ, ಬಳ್ಳಾರಿ ತಾಲೂಕಿನ ತೋಳಮಾಮಿಡಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಯಾಕಂತಂದ್ರೆ ಏನು ಟ್ರಾಕ್ಟರ್ಗಳ ಮೂಲಕ ಆಗಿರ್ಬೋದು ಮತ್ತು ಎತ್ತಿನ ಗಾಡಿಗಳ ಮೂಲಕ ಹಾಗೆ ಲಾರಿಗಳ ಮೂಲಕವಾಗಿ ಅಕ್ರಮ ಮರಳುಗಾರಿಕೆಯನ್ನ ಸಾಗಿಸ್ತಾ ಇದ್ರೆ ಎಂಬ ಮಾಹಿತಿ ಸಿಗುತ್ತೆ. ಮಾಹಿತಿ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಗ್ರಾಮ ಏನು ಲೆಕ್ಕಾಧಿಕಾರಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟ್ಗೆ ಹೋದ ನಂತರ ಅಲ್ಲಿ ಪರಿಶೀಲನೆ ನಡೆಸುವ ಮೂಲಕ ಅವುಗಳನ್ನ ಏನು ಟ್ರಾಕ್ಟರ್ಗಳ ಮೂಲಕ ಅಕ್ರಮವನ್ನು ಮರಳುಗಾರಿಕೆಯನ್ನ ಸಾಗಿಸ್ತಾ ಇದ್ದಾರೆ. ಅದನ್ನು ತಳ್ಳಲಿಕ್ಕೆ ಯತ್ನ ಮಾಡ್ತಾರೆ. ಯತ್ನ ಮಾಡಿದಾಗ ಸುಮಾರು 5 ರಿಂದ 6 ಜನ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯನ್ನು ತೀವ್ರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡುವ ಮೂಲಕವಾಗಿ ಇವತ್ತು ಅವರು ಏನು ಮರಳುಗಾರಿಕೆಯನ್ನು ನಾವು ನಡೆಸ್ತೇವೆ ಅಂತೇಳಿ ವಾಗ್ವಾದ ಕೂಡ ಮಾಡಿರ್ತಕ್ಕಂಥದ್ದು ಅವ್ರ ಜೊತೆಗೆ. ಹೀಗಾಗಿ ಇವತ್ತು ತೀವ್ರವಾಗಿರ್ತಕ್ಕಂಥ ಗಾಯಗೊಂಡಿರ್ತಕ್ಕಂತಹ ಏನು VA ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ವೆಂಕಟಸ್ವಾಮಿ ಆಗಿರ್ಬೋದು ಇವತ್ತು ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಮೇಲೆ ಮತ್ತು VA ಅಧಿಕಾರಿಗಳ ಮೇಲೆ ಕುಟುಂಬಸ್ಥರ ಮೇಲೂ ಕೂಡ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅವರ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಅವರ ಮಿಸಸ್ ಕೂಡ ಸಂಪೂರ್ಣವಾಗಿ ಗಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನು ಕೂಡ ವಿಮ್ಸ್ ಆಸ್ಪತ್ರೆಗೆ ಸೇರುವ ಮೂಲಕವಾಗಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಅವರು ಈಗ ಎಮರ್ಜೆನ್ಸಿ ವಾರ್ಡ್ ನಲ್ಲಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ವಿನಾಯಕ್ ಬಡಿಗೇರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ 3ನೇ ಅಲೆ ಜೊತೆಗೆ ಒಮಿಕ್ರಾನ್ನ ಒಂದಷ್ಟು ಆತಂಕ, ಭೀತಿ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಡಿಸೆಂಬರ್ ಬಂತು. ಈ ತಿಂಗಳ ಅಂತ್ಯಕ್ಕೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್. ಯಾವಾಗಲೂ ಅಷ್ಟೇ, ಡಿಸೆಂಬರ್ ಅಂದರೆ ಈಗಲೇ ಶುರುವಾಗಿರುತ್ತೆ ಪ್ಲಾನಿಂಗ್ಸ್ಗಳು. ಈ ಒಮಿಕ್ರಾನ್ ಭೀತಿಯಲ್ಲಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಬ್ರೇಕ್ ಹಾಕ್ತಾರಾ ಈ ವರ್ಷ? ಕಾದ್ ನೋಡಬೇಕು. BBMP ತಾಂತ್ರಿಕ ಸಮಿತಿ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಮಾಡ್ತಿದ್ದಾರಾ ಅನ್ನೋದು ಈಗಿರೋ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. BBMP ತಾಂತ್ರಿಕ ಸಮಿತಿ ಸಭೆಯಲ್ಲಿ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ರಿಪೋರ್ಟನ್ನು ಸರ್ಕಾರಕ್ಕೆ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ವರದಿ ಸಲ್ಲಿಸಿದ್ದಾರೆ. ಸತತವಾಗಿ 3ನೇ ವರ್ಷ ಕೂಡ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕ್ತಾರಾ ನೋಡಬೇಕು. ಕಳೆದ 2 ವರ್ಷನೂ ಇಲ್ವಲ್ಲ. ಈ ಸಂಭ್ರಮಕ್ಕೆ ಅವಕಾಶ ಕೊಟ್ಟರೆ ಅಪಾಯ ಗ್ಯಾರಂಟಿ ಅನ್ನೋದು ರಿಪೋರ್ಟ್ನಲ್ಲಿ ಇದೆಯಂತೆ. ಪಾಲಿಕೆ ವರದಿ ಅಂಗೀಕರಿಸುತ್ತಾ ರಾಜ್ಯ ಸರ್ಕಾರ? ಅಂಗೀಕರಿಸಿದ್ದೇ ಆದಲ್ಲಿ ಈ ವರ್ಷ ಕ್ರಿಸ್ಮಸ್ಸು, ಹೊಸ ವರ್ಷ, ಅದರ ಆಚರಣೆ, ಸಂಭ್ರಮ ಮರೆತು ಬಿಡಿ. ಆಫ್ರಿಕಾದಿಂದ ಬಂದವರಲ್ಲಿ 35 ಜನ ಬೆಂಗಳೂರಲ್ಲೇ ಇದ್ದಾರೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಿ ಅಂತ ವರದಿಯಲ್ಲಿದೆ. ಪಾಲಿಕೆ ವರದಿ ಅಂಗೀಕರಿಸ್ತಾರಾ ಬಸವರಾಜ ಬೊಮ್ಮಾಯಿ ಅವರು ಅನ್ನೋದು ಈಗಿರುವಂಥ ಪ್ರಶ್ನೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವ್ರು ಪ್ರಸ್ತಾಪ ಮಾಡಿ, ಅವ್ರು ಡಾಕ್ಟರ್ಸ್ ಜೊತೆ ಎಲ್ಲ ಮೀಟ್ ಮಾಡಿ, ತಾಂತ್ರಿಕ ಸಮಿತಿ, ಸಲಹಾ ಸಮಿತಿ ಅಂತಿರ್ತಾರೆ ಅವ್ರೂ. ಸೊ ಹಾಗಾಗಿ BBMP ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ವರದಿಯನ್ನು ಪುರಸ್ಕರಿಸಿ ಅಥವಾ ಅದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ತೊಗೊಂಡು ಫೈನಲಿ ಇಷ್ಟು ಬೇಗ ಅನೌನ್ಸ್ ಮಾಡಲ್ಲ, ಇಟ್ ಮೇ ಟೇಕ್ ಇನ್ನೊಂದು 10 ದಿನ, ಆಗ ಇದಕ್ಕೊಂದು
ಪಕ್ಕ ಪ್ಲ್ಯಾನ್ ಕೊಡ್ಬೋದು BBMPಯಿಂದ, ಸರ್ಕಾರದಿಂದ. ಈ ಡಿಸೆಂಬರ್ ಅಂತ್ಯಕ್ಕೆ ಕ್ರಿಸ್ಮಸ್ 25, ಕ್ರಿಸ್ಮಸ್ ಈವ್ 24, 31 ಹೊಸ ವರ್ಷದ ಸಂಭ್ರಮ. ಸೊ ಕೊನೆಯ ಒಂದು ವಾರ, ಕೊನೆಯ 10 ದಿನ ಇದೆಯಲ್ಲ, ಅದನ್ನು ಈಗಲೇ ಜನ ಎಷ್ಟೋ ಕಡೆ ಏನೇನು ಸೆಲೆಬ್ರೇಷನ್ನು, ಈವೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ಈಗಲೇ ಸರ್ಕಾರ ಇನ್ನೊಂದು ವಾರದಲ್ಲಿ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಲೆಟ್ಸ್ ಸಿ ಸರ್ಕಾರ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅವರು ಕೂಡ ಇನ್ನೊಂದು ವಾರ ಕಾದು ನೋಡಿ ಏನೇನು ಬೆಳವಣಿಗೆ ಆಗುತ್ತೆ ನೋಡ್ಕೊಂಡು ಹೇಳೋಣ ಅಂತ ಕಾದು ಕೂಡ ಹೇಳ್ಬೋದೇನೋ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಟ್ಟಾರೆ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ತಮ್ಮ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಬರುವ ದಿನಗಳಲ್ಲಿ ಹಲವಾರು ರೆಸ್ಟ್ರಿಕ್ಷನ್ಸು ಪಬ್ಲಿಕ್ ರಂಗದಲ್ಲಿ ಇರ್ತಕ್ಕಂತಹ ಒಂದು ಚಟುವಟಿಕೆಗಳಿಗೆ ಕೆಲವು ರೆಸ್ಟ್ರಿಕ್ಷನ್ಸನ್ನು ಹಾಕ್ತಕ್ಕಂಥದ್ದು ಉತ್ತಮ ಅಂತ ಹೇಳಿ, ಬರುವ ದಿನಗಳಲ್ಲಿ ನಡೆಯುವಂತಹ ಹೊಸ ವರ್ಷ ದಿನಾಚರಣೆ ಅಥವಾ ಅದಕ್ಕೆ ಪೂರ್ವಭಾವಿಯಾಗಿ ದಿನಾಚರಣೆ ಏನಿದೆ ಅದರಲ್ಲಿ ಕೂಡ ಕೆಲವು ಕಡೆ ಕಡಿವಾಣ ಹಾಕಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಅರೈವಲ್ಸು ಹೊಸದಾಗಿ ಯಾರು ಬರ್ತಾರೆ ಅವರ ಮೇಲೆ ಇನ್ನಷ್ಟು ನಿಗಾವನ್ನು ಇಟ್ಕೊಳ್ಬೇಕು ಮತ್ತು ಸಾಧ್ಯವಾದರೆ ಅದರಲ್ಲಿ ರೆಸ್ಟ್ರಿಕ್ಷನ್ಸನ್ನು ಇಂಪೋಸ್ ಮಾಡ್ತಕ್ಕಂಥದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು. ಪ್ರಮುಖವಾಗಿ ಇವಾಗ ಒಮೈಕ್ರಾನ್ ಕೆಲವೊಂದು ದೇಶಗಳಲ್ಲಿ ರಿಪೋರ್ಟ್ ಆಗಿರೋದ್ರಿಂದ ನಾವು ಮುನ್ನೆಚ್ಚರಿಕ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಭಾಳಷ್ಟು ಜನ 2ನೇ ಡೋಸ್ ಲಸಿಕೆ ತೊಗೊಳ್ಳೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಅವರು ಕೂಡ ಆದಷ್ಟು ಬೇಗ ಬಂದು ಲಸಿಕೆಯನ್ನು ತೊಗೊಳ್ಬೇಕು ಮತ್ತು ಕೆಲವೊಬ್ಬರು ಲಸಿಕೆನೇ ತೊಗೊಳ್ದೇ ಇರೋರು ಇದ್ದಾರೆ, ಅವರು ಕೂಡ ಬೇಗ ಬಂದು ಫಸ್ಟ್ ಡೋಸನ್ನು ತೊಗೊಳ್ಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೆಕಮೆಂಡೇಷನ್. ಪಬ್ಲಿಕ್ ಪ್ಲೇಸಸ್ಸಲ್ಲಿ ಆಕ್ಸೆಸ್ ಬೇಕಾದರೆ ಅದನ್ನು 2 ಡೋಸ್ ಲಸಿಕೆ ಇರೋರ್ಗೆ ಮಾತ್ರ ಅಲ್ಲಿ ಅವಕಾಶ ಕೊಡಬೇಕಂತ ಕೂಡ ತಾಂತ್ರಿಕ ಸಲಹಾ ಸಮಿತಿಯವರು ರೆಕಮೆಂಡ್ ಮಾಡಿದ್ದಾರೆ. ದಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಪಾರ್ಟ್ ಫ್ರಮ್ ದಟ್ ಮಾಸ್ ಗ್ಯಾದರಿಂಗ್ಸ್ ಕೂಡ ರೆಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಮಾಸ್ ಗ್ಯಾದರಿಂಗ್ಸಲ್ಲಿ ಜನ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡ್ತಾ ಇಲ್ಲ. ಮಾಸ್ ಗ್ಯಾದರಿಂಗ್ಸನ್ನು ಅವಾಯ್ಡ್ ಮಾಡಬೇಕು ಮತ್ತು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರಾಗಿ ಮಕ್ಕಳಲ್ಲಿ ಜಾಸ್ತಿ ಟೆಸ್ಟಿಂಗ್ ಮಾಡೋದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ BBMP ವ್ಯಾಪ್ತಿ ಶಾಲೆಗಳಲ್ಲಿ ಮತ್ತು ಬೇರೆ ಖಾಸಗಿ ಶಾಲೆಗಳು ಕೂಡ ನಮ್ಮ ತಂಡಗಳನ್ನು ಕಳಿಸಿ ಅಲ್ಲಿ ಹೆಚ್ಚು ಟೆಸ್ಟಿಂಗ್ ಮಾಡೋದಕ್ಕೆ ನಾವು ಒತ್ತು ಕೊಡ್ತೀವಿ. ಪ್ರಮುಖವಾಗಿ ಇವಾಗ ನೀವು ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಕೋವಿಡ್ ಅಲೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ವಿಜಯಪುರ ಗಡಿಯಲ್ಲಿ ತಪಾಸಣೆ ಅಂತೂ ಜೋರಾಗಿ ನಡೀತಾ ಇದೆ. 2 ದಿನಗಳಿಂದ ಸಿದ್ದಾಪುರ ಚೆಕ್ ಪೋಸ್ಟ್ನಲ್ಲಿ ಕೇವಲ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ತಪಾಸಣೆ ಮಾಡ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಆಯಿತು. ಇದಾದ ಬಳಿಕ ತಪಾಸಣೆ ಜೋರಾಯಿತು. ಮಹಾರಾಷ್ಟ್ರದಿಂದ ವಿಜಯಪುರ ಜಿಲ್ಲೆಗೆ ಆಗಮಿಸ್ತಾ ಇರುವ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ರಾಜ್ಯಕ್ಕೆ ಬಿಡ್ತಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಎನ್ನುವ ನೆಗೆಟಿವ್ ವರದಿ ಹೊಂದಿರೋರು ಹಾಗೂ 2 ಡೋಸ್ ಲಸಿಕೆ ಪಡೆದಿರೋರು ಮಾತ್ರ ನಮ್ಮ ರಾಜ್ಯಕ್ಕೆ ಎಂಟ್ರಿ. ವಿಜಯಪುರಕ್ಕೆ ಮಹಾರಾಷ್ಟ್ರದ ಗಡಿಯಿಂದ ನನ್ನ ಸಹೋದ್ಯೋಗಿ ಒಂದು ವಾಕ್ತರು ಕಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕದ ಗಡಿ ಭಾಗಗಳಲ್ಲಿ ಹೆಚ್ಚಿನ ತಪಾಸಣೆಯನ್ನು ತೀವ್ರಗೊಳಿಸಿರುತ್ತದೆ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸಿದ್ದಾಪುರ ಚೆಕ್ಪೋಸ್ಟ್ ಬಳಿ ಕಳೆದ 2 ದಿನಗಳಿಂದ ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಬ್ಬಂದಿಗಳು ಬರ್ತಾ ಇರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವಿಸ್ತೃತವಾದ ವರದಿಯ ಪ್ರಸಾರದ ಬಳಿಕ ಇದೀಗ ಖುದ್ದು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರುವಂಥದ್ದು. ಜೊತೆಗೆ ಸಿಬ್ಬಂದಿಗಳು ಸರಿಯಾಗಿ ಹಾಜರಾಗ್ತಾ ಇರಲಿಲ್ಲ ಮತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿರುವಂಥದ್ದು. ನನಗೆ ವಿಜಯಪುರ ಜಿಲ್ಲೆಯ ಸಿದ್ದಾಪುರ ಚೆಕ್ಪೋಸ್ಟ್ ಬಳಿ ಇದ್ದೇನೆ. ಇದು ಮಹಾರಾಷ್ಟ್ರದ ಪಂಡ್ರಾಪುರ ಸುಕ್ಷೇತ್ರ ಪಂಡ್ರಾಪುರಕ್ಕೆ ಕನೆಕ್ಟ್ ಮಾಡುವಂತಹ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು. ಪ್ರತಿದಿನ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಸೇರಿದಂತೆ ಇಲ್ಲಿ ವ್ಯಾಪಾರ ವಹಿವಾಟಿಗೆ ಸಾವಿರಾರು ಜನ ಮಹಾರಾಷ್ಟ್ರದಿಂದ ಬರ್ತಾರೆ. ಅವರೆಲ್ಲರೂ ಇಲ್ಲಿ ಖುದ್ದು ತಪಾಸಣೆ ಮಾಡಿ ಬಿಡ್ತಿರುವಂಥದ್ದು. 2 ದಿನಗಳಿಂದ ಇಲ್ಲಿ ಕೇವಲ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಇದ್ದರು, ಆರೋಗ್ಯ ಮತ್ತು ಕಂದಾಯ ಸಿಬ್ಬಂದಿಗಳು ಇರ್ತಾ ಇರಲಿಲ್ಲ. ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ಬಳಿಕ ಇದೀಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂಥದ್ದು. ಜೊತೆಗೆ ಆರೋಗ್ಯ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದಿಂದ ಬರುವಂತಹ ವ್ಯಕ್ತಿಗಳಿಂದ ತಪಾಸಣೆ ನಡೆಸ್ತಿರುವಂಥದ್ದು. ಅವರಿಗೆ 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಖಚಿತಪಡಿಸ್ಕೊತಿದ್ದಾರೆ. ಕೆಲವರಿಗೆ ಯಾರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂಥವ್ರಿಗೆ ಮುಂದಿನ ಕ್ರಮಕ್ಕಾಗಿ ಇಲ್ಲಿ ಮಾಡ್ತಿರೋದು. ಜೊತೆಗೆ ಇಲ್ಲೇ RT-PCR ರಿಪೋರ್ಟನ್ನು ಚೆಕ್ ಮಾಡ್ತಿರುವಂಥದ್ದು. ಜೊತೆಗೆ ಅವರಿಗೆ ಸ್ವಾಬ್ನ
ಸಹಿತ ಇಲ್ಲಿ ಕಲೆಕ್ಟ್ ಮಾಡ್ತಿರುವಂಥದ್ದು. ಇಲ್ಲಿ ಕೋವಿಡ್ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಸ್ವಾಬನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಮಹಾರಾಷ್ಟ್ರದಿಂದ ಬರೋ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಪಾಸಣೆಯನ್ನು ಮಾಡೋದ್ರ ಜೊತೆಗೆ ಇಲ್ಲೇ ಅವರ ಸ್ವಾಬನ್ನು ಕಲೆಕ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು, ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ನನಗೆ ಇಲ್ಲಿ ಮಾತಾಡೋ ವ್ಯವಸ್ಥೆಯನ್ನು ಮಾಡ್ತೀನಿ. ಆ ಕಡೆ ಮಹಾರಾಷ್ಟ್ರದಿಂದ ಬಂದವ್ರದ್ದು ನೆಗೆಟಿವ್ ರಿಪೋರ್ಟ್ ಇತ್ತಂದ್ರೆ ಅವ್ರು ಹೆಂಗೆ ಬಿಡ್ತೀವ್ರಿ, 2 ಡೋಸ್ ಮತ್ತು ನೆಗೆಟಿವ್ ರಿಪೋರ್ಟ್ ಆಗಿರ್ಬೇಕು ರೀ. ಇಲ್ಲ ನೆಗೆಟಿವ್ ರಿಪೋರ್ಟ್ ಇದ್ದಿತ್ತಿಲ್ಲ ಅಂದ್ರೆ ಅವ್ರಿಗೆ ತರಬಿಸಿ ಟೆಸ್ಟ್ ಮಾಡ್ತೇವ್ರಿ. ದೂರಿಂದ ಇದ್ದವ್ರನ್ನ ರಿಟರ್ನ್ ಕಳಿಸ್ತೇವ್ರಿ. ಇಲ್ಲೇ ಸುತ್ತಮುತ್ತ ಒಂದು 10-15-20 ಕಿಲೋಮೀಟ್ರ್ ಇದ್ದವ್ರನ್ನ ಅವ್ರನ್ನ ಟೆಸ್ಟ್ ಮಾಡಿ ಒಂದು ಅರ್ಧ ತಾಸು ನಿಂದಿರ್ತೀವಿ ರಿಪೋರ್ಟ್ ಬರೋ ತನಕ. ರಿಪೋರ್ಟ್ ಬಂದ್ಮ್ಯಾಗ ನೆಗೆಟಿವ್ ಇತ್ತಂದ್ರೆ ಕಳಿಸ್ತೇವ್ರಿ. ಹಂಗೇನಾರ ಪ್ರಾಬ್ಲಮ್ ಇತ್ತಂದ್ರೆ ವಾಪಸ್ ರಿಟರ್ನ್ ಕಳಿಸ್ತೀವಿ. ಇದು ಏನಂದರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹೇಳುವಂಥ ಮಾತು. ಮಹಾರಾಷ್ಟ್ರದಿಂದ ಬರುವಂಥ ಪ್ರತಿಯೊಬ್ಬರನ್ನ ತಪಾಸಣೆ ಮಾಡ್ತಾ ಇದ್ದೇವೆ, ಅವ್ರ ರಿಪೋರ್ಟನ್ನು ಚೆಕ್ ಮಾಡ್ತಾ ಇದ್ದೇವೆ, ಇಲ್ಲ ಸ್ವಾಬನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈ ಗಡಿ ಪ್ರದೇಶ ಸುತ್ತಮುತ್ತ ಭಾಗದಲ್ಲಿರುವಂಥ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಮಹಾರಾಷ್ಟ್ರದವರು ಇದ್ದಾರೆ ಅವರು ಕರ್ನಾಟಕಕ್ಕೆ ಬಂದಿದ್ದಾಗಿದೆ, ಅವರು ಸ್ವಾಬನ್ನು ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡ್ತಿರುವಂಥದ್ದು. ದೂರದ ಮಹಾರಾಷ್ಟ್ರದ ಬೇರೆ ಬೇರೆ ಪ್ರದೇಶಗಳಿಂದ ಈ ಭಾಗದಲ್ಲಿ ಬಂದಿರೋರಿಗೆ 2 ಡೋಸ್ ಆಗದೇ ಇರೋದ್ರಿಂದ ಮತ್ತು ನೆಗೆಟಿವ್ ರಿಪೋರ್ಟ್ ಇಲ್ಲದೇ ಇದ್ದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ವ್ಯಾಕ್ಸಿನ್ ಹಾಕುವ ಸಂದರ್ಭದಲ್ಲಿ ಮೈ ಮೇಲೆ ದೇವರು ಬಂದಂಗೆ ಮಹಿಳೆಯೊಬ್ಬರು ಆಡಿದ್ದಾರೆ. DC CEO ಮುಂದೆನೆ ಒಂದು ರಂಪಾಟ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹಿರೇಖೇಡ ಗ್ರಾಮದ ಯಂಕಮ್ಮ ಅಂತ ಈಕೆ ಹೆಸರು. ಈ ರೀತಿ ರಂಪಾಟ ಮಾಡಿದ್ದು ದೇವರಿಗೆ ಸೂಜಿ ಚುಚ್ಚಬಾರದು ಅಂತ ಚೀರಾಡಿದ್ರು. ಕೊನೆಗೆ ಮನವೊಲಿಸಿ ವ್ಯಾಕ್ಸಿನ್ ಹಾಕಿದ್ರು ಆರೋಗ್ಯ ಸಿಬ್ಬಂದಿಗಳು. ಇನ್ನು ಮಂಡ್ಯದಲ್ಲಿ ಲಸಿಕೆ ಹಾಕೋದಕ್ಕೆ ಮನೆ ಬಾಗಿಲಿಗೆ ಬರುವ ಸಿಬ್ಬಂದಿಗಳಿಗೆ ಆವಾಜ್ ಹಾಕಿದ್ದಾರೆ ಕೆಲ ಜನ. ಮಂಡ್ಯ ಜಿಲ್ಲೆಯಲ್ಲಿ 15,000ಕ್ಕೂ ಹೆಚ್ಚು ಮಂದಿ ಮೊದಲ ಡೋಸ್ ತೆಗೆದುಕೊಂಡಿಲ್ಲ. ಎಷ್ಟೇ ಮನವೊಲಿಸಿದ್ರು ಅವ್ರು ಒಪ್ತಾನೆ ಇಲ್ಲ. ಮಹಿಳೆಯೊಬ್ಬರನ್ನ ಬಲವಂತವಾಗಿ ಹಿಡ್ಕೊಂಡು ಹೋಗಿ ಲಸಿಕೆ ಹಾಕ್ಸಿದ್ರು. ಆ ವಿಡಿಯೋ ಫುಲ್ ವೈರಲ್. ಆದರೆ ಯಾರನ್ನೂ ಬಲವಂತವಾಗಿ ಒಪ್ಪಿಸಬೇಡಿ, ಮನವೊಲಿಸಿ ಲಸಿಕೆ ನೀಡಿ ಅಂತ DHO ಹೇಳಿದ್ದಾರೆ. ಮಾಡಬಾರ್ದು ನಾವ ಜವಾಬ್ದಾರಮ್ಮ, ನಾವ ಜವಾಬ್ದಾರಿ. ಮನೇಲಿ ಮಕ್ಕಳವೇ ಹಾಕ್ಸ್ಕೊಂಡಿಲ್ಲ. ನಾನು ಪೇಷಂಟ್ ಆದಾಗ್ಲಿಂದಲೂ ಹಾಕ್ಸ್ಕೊಂಡಿಲ್ಲ. ನಾನ್ ಬೇಕಾದ್ರೆ ಯಾವ ನಮ್ಮ ಮನೇಲಿ ಹೇಳಿ ಜೂಜಿ ಹಾಕ್ಸ್ಕೊಂಡವೇ ಅಂದ್ರೆ ಆಮೇಲೆ ಹೇಳ್ತೀನಿ ನಾನು. ನಿಮ್ಮ ಆರೋಗ್ಯಕ್ಕೋಸ್ಕರ ಅಲ್ವೇ ನಾಡ ಬಂದಿರೋದು? ಏನು ಆಗಲ್ಲ ಬಾರಣ, ನಿಮ್ಮ ಆರೋಗ್ಯಕ್ಕೋಸ್ಕರ. ನಾನು ಆಧಾರ್ ಕಾರ್ಡ್ ತಂದಿಲ್ಲ ಅನ್ನೋ ನೆಪದಿಂದ ಹೊಲದಲ್ಲಿ ಕುಳಿತಿದ್ರು ಕುರಿಗಾಯಿ. ಆತನಿಗೂ ಕೂಡ ವ್ಯಾಕ್ಸಿನ್ ಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದಲ್ಲಿ ವ್ಯಾಕ್ಸಿನ್ ಹಾಕ್ತಾ ಇದ್ರು ಅಂತ ಗೊತ್ತಾಯ್ತು ತಿಪ್ಪೇಶ್ಗೆ. ಆತ ವ್ಯಾಕ್ಸಿನ್ಗೆ ಹೆದರಿ ಹೊಲದಲ್ಲಿ ಅವಿತು ಕುಳಿತಿದ್ದ. ಮಾಹಿತಿ ಗೊತ್ತಾಯ್ತು ಆರೋಗ್ಯ ಸಿಬ್ಬಂದಿಗಳು, ಇವರೇ ಹೊಲಕ್ಕೆ ಹೋಗ್ಬಿಟ್ರು. ಮಾಡ್ರಿ ಮೇಡಮ್, ಆಯ್ತಾ? ಹಂಗೆ ನಿಂತ್ಕೊಳ್ರಿ. ಹುಬ್ಬಳ್ಳಿಯ ಆದರ್ಶ ನಗರದಲ್ಲಿರುವ ಖಾಸಗಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗೆ ಈಗ ಕರೋನಾ ಪಾಸಿಟಿವ್ ಬಂದಿದೆ. ಇದೀಗ ಶಾಲೆಯ ಎಲ್ಲ ಮಕ್ಕಳಿಗೂ ಪೋಷಕರಿಗೂ ಕರೋನಾ ಟೆಸ್ಟ್ ಕಡ್ಡಾಯ ಮಾಡ್ತಿದ್ದಾರೆ. SDM ಕಾಲೇಜಿನ ವಿದ್ಯಾರ್ಥಿನಿಯಾಗಿರೋ ಅಕ್ಕನಿಂದ ತಮ್ಮನಿಗೂ ಕೂಡ ಸೋಂಕು ಹರಡಿತ್ತು. ಈಗ ಆ ಬಾಲಕನಿಂದಾಗಿ ಎಲ್ಲ ಶಾಲಾ ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಟೆಸ್ಟ್ ಮಾಡ್ತಿದ್ದಾರೆ. ಒಟ್ಟು 640 ವಿದ್ಯಾರ್ಥಿಗಳು ಮತ್ತು ಪೋಷಕರು ಸೇರಿ 38 ಶಾಲಾ ಸಿಬ್ಬಂದಿಗೆ ಟೆಸ್ಟ್ ಮಾಡಲಾಗ್ತಾ ಇದೆ. ಸ್ವ್ಯಾಬ್ ಟೆಸ್ಟ್ ಕಲೆಕ್ಟ್ ಮಾಡ್ತಿದ್ದಾರೆ. ತೊಲಗಿಲ್ಲ ಕೊರೋನಾ, ಜೀವ ತುಂಬಾ ಜೋಪಾನ. 1 ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಸೆಕೆಂಡ್ ಡೋಸ್ ಅಂದರೆ 2ನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್ ಅನ್ನ. ನ್ಯೂಸ್ 18 ಕನ್ನಡದ ಅಭಿಯಾನ ಇದು ಆಪ್ತರಕ್ಷಕ 2. ಚೈತನ್ಯ ಭರಿತ ಜೀವನಕ್ಕೋಸ್ಕರ ಬಳಸಿ ಬಯೋ ಆಕ್ಟಿವ್ ನೋನಿ.
ಎಲ್ಲ ಕಡೆಯಿಂದ ಯಾದಗಿರಿಯಲ್ಲೂ ಕೂಡ 2ನೇ ಡೋಸ್ ಲಸಿಕೆ ಪಡೆಯೋದಕ್ಕೆ ಜನ ಹಿಂದೇಟು ಹಾಕ್ತಿದ್ರು. ಯಾದಗಿರಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಪರಿಶ್ರಮದಿಂದಾಗಿ 2ನೇ ಡೋಸ್ ಪಡೆಯುವಂಥ ಜನರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಜನರಿಗೆ ಮನಮುಟ್ಟೋ ಹಾಗೆ ಕೊರೋನಾದ ಜಾಗೃತಿ ಮೂಡಿಸ್ತಿದ್ದವರ ಫಲ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆಯಲ್ಲಿ ಕೋವಿಡ್ ಲಸಿಕೆ ನೀಡಲು ಹೋದ್ರೆ ಜನ ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ತಾ ಇದ್ರು. ಲಸಿಕೆ ನೀಡಲು ಹೋದ ಕೋವಿಡ್ ಸೈನಿಕರಿಗೆ ಬೆದರಿಸ್ತಾ ಇದ್ರು. ಇಷ್ಟೆಲ್ಲ ಆದ್ರೂ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ ಜಾಗೃತಿಯಾಗಿದೆ. ಜನರಿಗೆ ಜಾಗೃತಿ ಮೂಡಿಸಿ ಲಸಿಕೆ ನೀಡುವ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಶಿಕ್ಷಕರು, ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳನ್ನ ಬಳಕೆ ಮಾಡಿಕೊಂಡು ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಬೀದಿ ನಾಟಕ ಮುಖಾಂತರ, ಮೈಕಿಂಗ್ ಮುಖಾಂತರ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಸರ್ವೆ ಮಾಡಿಬಿಟ್ಟು ಈ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಆದ್ರಿಂದ ನಮ್ಮಲ್ಲಿ ಫಸ್ಟ್ ಡೋಸ್ 87% ಆಗಿದೆ. ಆಮೇಲೆ ಈಗ ಮೈಗ್ರೆಂಟ್ ಮತ್ತು ರೆಫ್ಯೂಜಲ್ ಕೂಡ ನಾವು ಟೀಮ್ ಮಾಡಿಬಿಟ್ಟು ಎಲ್ಲಿ ಕವರೇಜ್ ಕಡಿಮೆ ಇದೆ ಅಲ್ಲಿ ಸ್ಪೆಷಲ್ ಆಗಿ 2 ಡಿಸ್ಟ್ರಿಕ್ಟ್ ಆಫೀಸರ್ಸ್ ಹಾಕಿಬಿಟ್ಟು ಮನೆ ಮನೆಗೆ ಹೋಗಿ ರೆಫ್ಯೂಜಲ್ನ ನಾವು ಮನವೊಲಿಸಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೇವೆ. ಮತ್ತು ನಾರಾಯಣ ಹೃದಯದಿಂದ ಒಂದು ಹೈಟೆಕ್ ಬಸ್ ಕೂಡ ನಮ್ಮಲ್ಲಿ ಬಂದಿದೆ. ಅದು ರೆಫ್ಯೂಜಲ್ ಏರಿಯಾ ಮತ್ತು ರಿಮೋಟ್ ಪ್ಲೇಸ್ ಅಲ್ಲಿ ಕೂಡ ಹೋಗ್ಬಿಟ್ಟು ಡೈಲಿ ಅವರು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ವಲಸೆ ಬಂದ ಕಾರ್ಮಿಕರಿಗೂ ಈಗ ಲಸಿಕೆ ನೀಡಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಗಪ್ರಿಯಾ, ಜಿಲ್ಲಾ ಪಂಚಾಯತ್ ಸಿಇಒ ಶಿಲ್ಪಾ ಶರ್ಮಾ, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಕೂಡ ಖುದ್ ಫೀಲ್ಡ್ಗೆ ಇಳಿದಿದ್ದಾರೆ. ಮನೆ ಮನೆಗೆ ತೆರಳಿ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಪ್ರತಿ ಬುಧವಾರ ಲಸಿಕೆ ಮಹಾಮೇಳ ನಡೆಸಿ ಲಸಿಕೆ ನೀಡಲಾಗ್ತಾ ಇದೆ. ನಮ್ಮ ಮನೆ ಒಳಗನು ತಗೊಂಡಿವಿ, ಓಣಿ ಒಳಗನು ಎಲ್ಲಾರು ತಗೊಂಡಿವಿ. ನಮಗೇನು ಭಯ ಇಲ್ಲ. ಈಗ ಎಲ್ಲರಿಗೂ ನಾವು ಹೇಳಿವಿ, ಬಾಜು ಆಜವರಿಗೂ ಹೇಳಿವಿ. ಜಾಗೃತಿ ಮೂಡಿಸಿದಾರೆ. ಪ್ರತಿಯೊಬ್ಬರು ತಗೊಂಡಿವಿ, ತಗೊಳ್ಳಿಕತ್ತಾರ ತಗೊಳ್ಳಾರ್ದವ್ರು. ನಾವು 8 ತಿಂಗಳು ಸತತ ಪ್ರಯತ್ನ ಮಾಡೀವ್ರಿ ಸರ್. ಮನಿಗೆ ಹೋಗಿ ಹೇಳಿವ್ರಿ. ಸೊಸೈಟಿ ಬಲ್ಲಿ ನಮ್ಮ ಕಾಜಗಾರ ಒಡ್ಯಾಗ ಎಲ್ಲಾ ಜನರು ಹಾಸ್ಕೊಂಡ್ರಿ. ಫಸ್ಟ್ ಡೋಸ್ ಎಲ್ಲಾ ಮುಗ್ದವ್ರಿ. ಈಗ ಡಿಸೆಂಬರ್ ಅವ್ರಿಗೆ ಸೆಕೆಂಡ್ ಡೋಸ್ ಬರ್ತದ್ರಿ. ಕೋವಿಡ್ 2ನೇ ಡೋಸ್ ಅನ್ನ 40,08,128 ಜನರಿಗೆ ನೀಡಲಾಗಿದೆ. 49% ಲಸಿಕೆ ಕೊಡಲಾಗಿದೆ. ಇದು ಇಡೀ ಜಿಲ್ಲಾಡಳಿತದ ಗರಿಮೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಸೊ ನೆನಪಿಡ್ಲಿ, 1 ಡೋಸ್ ಸಾಕಾಗಲ್ಲ, 2ನೇ ಡೋಸ್ ಬೇಕೇ ಬೇಕು. ಇನ್ನೊಂದು ಕಡೆ ಕೊರೋನಾ 3ನೇ ಅಲೆಯ ಭಯ, ಆತಂಕ, ಮತ್ತೊಂದು ಕಡೆ ಒಮಿಕ್ರಾನ್ನ ಆತಂಕ. ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವಂತೂ ಪಡ್ಕೊಳ್ಬೋದು. ನೇರವಾಗಿ ಕಾಲ್ ಮಾಡಿ ಮಾತಾಡಿ ಅಷ್ಟೇ. ಎಕ್ಸಾಕ್ಟ್ಲಿ 12 ಗಂಟೆಗೆ ಇವತ್ತು ಕೆಲವೇ ಕ್ಷಣದಲ್ಲಿ ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿರ್ತಾರೆ. ಕಾರ್ಯಕ್ರಮ ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಇದರೊಂದಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. 1 ಡೋಸು ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್. ಆಪ್ತ ರಕ್ಷಕ 2 ನ್ಯೂಸ್ 18 ಮೆಗಾ ಅಭಿಯಾನ. ನ್ಯೂಸ್ 18 ಸ್ಟುಡಿಯೋದಲ್ಲಿ ಆರೋಗ್ಯ ಸಚಿವರೊಂದಿಗೆ ಲೈವ್. ಸೆಕೆಂಡ್ ಡೋಸ್ ಬಗ್ಗೆ ಅನುಮಾನನ? ಕರೆ ಮಾಡಿ 08035342028. ಹಲೋ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಅವರೊಂದಿಗೆ ನೇರ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.